ವೆಲ್ಕಮ್ ಟು ದ ಕ್ಲಾಸ್ ಮಕ್ಕಳೇ. ಮುಂದಿನ ಪ್ರಶ್ನೆ ನೋಡಿ. 3, 6, 9 ಇವುಗಳಿಂದ ಭಾಗಿಸಲ್ಪಡುವ ಪ್ರಾರಂಭದ 3 ಚಿಕ್ಕ ಸಂಖ್ಯೆಗಳ ಮೊತ್ತ ಎಷ್ಟು? ಅಂದ್ರೆ ಈ 3, 6, 9 ಇವುಗಳಿಂದ ಭಾಗಿಸಲ್ಪಡುವ ಪ್ರಾರಂಭದ 3 ಚಿಕ್ಕ ಸಂಖ್ಯೆಗಳ ಮೊತ್ತ ಕೇಳ್ತಿದ್ದಾರೆ. ಅಂದ್ರೆ ಏನ್ ಮಾಡಬೇಕು? ಈ ಕೊಟ್ಟಿರುವ ಸಂಖ್ಯೆಗಳ ಲಸವನ್ನ ಕಂಡುಹಿಡಬೇಕು. ಇದು ಮೊದಲನೇ ಸ್ಟೆಪ್. ಓಕೆ, 3 1 3, 3 2 6, 3 3 9. ಇವುಗಳ ಲಸ ಏನಾಗಿರುತ್ತೆ ಮಕ್ಕಳೇ? ನೋಡಿ, ಇವುಗಳ ಗುಣಲಬ್ಧ. ಓಕೆ, 3 2 6, 6 3 18. ಓಕೆ, ಲಸ 18. ಅಂದ್ರೆ ಇವುಗಳಿಂದ ಭಾಗಿಸಲ್ಪಡುವ ಅತಿ ಚಿಕ್ಕ ಸಂಖ್ಯೆ ಇವುಗಳ ಲಸಾಗ. ಈ ಲಸಾದ ಅಪವರ್ತ್ಯಗಳು ಬರ್ಕೊಂಡ್ಬಿಡಿ. ಎಷ್ಟು? 3 ಅಪವರ್ತ್ಯಗಳು. ಓಕೆ, ಇನ್ನು 18ರ ಅಪವರ್ತ್ಯಗಳು ಯಾವ್ಯಾವ ಅಂದ್ರೆ ಮೊದಲನೇ ಅಪವರ್ತ್ಯ 18, ಎರಡನೇ ಅಪವರ್ತ್ಯ 36, ಮೂರನೇ ಅಪವರ್ತ್ಯ 54. ಓಕೆ, ಇವುಗಳ ಮೊತ್ತ ಕೇಳ್ತಿದ್ದಾರೆ. ಅದನ್ನು ಕೂಡಿಸಿ. ಓಕೆ, 36 ಪ್ಲಸ್ 4 40, 40 ಪ್ಲಸ್ 50 ಓಕೆ 90, 90 10 100 108 ಉತ್ತರ ಆಗಿರುತ್ತೆ ಮಕ್ಕಳು. ನೋಡಿ, ಇದೇ ವಿಧಾನವನ್ನು ನಾವು ಇನ್ನೊಂದು ರೀತಿ ಮಾಡಬಹುದು. ಈ ಮೊತ್ತವನ್ನ ಇನ್ನೊಂದು ರೀತಿ ಮಾಡಬಹುದು. ಪ್ರಾರಂಭದ 3 ಚಿಕ್ಕ ಸಂಖ್ಯೆಗಳು ಮೊತ್ತ ಕೇಳ್ತಿದ್ದಾರೆ. ಪ್ರಾರಂಭದ 3 ಸಂಖ್ಯೆಗಳು ಅಂದ್ರೆ 1ನೇ ಸಂಖ್ಯೆ, 2ನೇ ಸಂಖ್ಯೆ, 3ನೇ ಸಂಖ್ಯೆ ಇವುಗಳ ಮೊತ್ತ ಕಂಡುಹಿಡಿದು ಆ ಲಸದ ಜೊತೆ ಗುಣಾಕಾರ ಮಾಡಿ ಮಕ್ಕಳು. ಆ ಪ್ರಾರಂಭದ 3 ಸಂಖ್ಯೆಗಳ ಮೊತ್ತನೇ ಸಿಗುತ್ತೆ. ಓಕೆ, 1 ಪ್ಲಸ್ 2 3, 3 ಪ್ಲಸ್ 3 6. ಲಸ ಎಷ್ಟಿದೆ ಮಕ್ಕಳೇ? ಲಸ 18 ಇದೆ. ಓಕೆ, 18 6 ಎಷ್ಟಾಗುತ್ತೆ ಅಂದ್ರೆ 108 ಆಗುತ್ತೆ. ಈ ರೀತಿ ಕೂಡ ನೀವು ಮೊತ್ತವನ್ನ ಕಂಡುಹಿಡಿಯಬಹುದು. ಪ್ರಾರಂಭದ 3 ಚಿಕ್ಕ ಸಂಖ್ಯೆಗಳ ಮೊತ್ತ. ಎಷ್ಟು ಸಂಖ್ಯೆಗಳು ಕೇಳ್ತಾರೆ? ಪ್ರಾರಂಭದ ಸಂಖ್ಯೆಗಳು. ಅವುಗಳನ್ನು ಕೂಡಿಸ್ಕೊಂಡ್ಬಿಟ್ಟು ಅದರ ಲಸ ಜೊತೆ ಗುಣಾಕಾರ ಮಾಡಿದಾಗ ನಿಮಗೆ ಸಿಗುವಂತಹ ಗುಣಲಬ್ಧನೇ ಅವುಗಳ ಮೊತ್ತ ಆಗಿರುತ್ತೆ. ಹೀಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ ಇದೆ ಮಕ್ಕಳೇ. ಓಕೆ, ಅರ್ಥ ಆಗಿದೆಯಲ್ಲ?